ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿಪರದೇಶ ವರಪ್ರದಂ. ಎಷ್ಟೇ ಅಧ್ಯಾಯ? ಮೂರನೇ ಅಧ್ಯಾಯದ ಏನಾಗ್ತಾ ಇತ್ತು? ಗುರುಹುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತಿಯಾ ಸತತಂ. ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಅದೆಲ್ಲ ಆಗಿತ್ತು, ಅದಲ್ಲ ಏನಾಗ್ತೈತಿ ಈಗ? ಅದೇ ಆಗ್ಬೇಕು. ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ. ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ ಎರಡು ಪದ ಇದೆ. ಈಗ ಕರ್ಮ ಮಾಡು ಅಂತೇಳಿ, ಯಾವ ಕರ್ಮ ಮಾಡಬೇಕು ಅಂತ ಪ್ರಶ್ನೆ. ಬರೀ ಕರ್ಮದಿಂದ ಮೋಕ್ಷ ಯಾರು ಏನೋ ಕರ್ಮ ಮಾಡಿದ್ರಾಗತ್ತಾ? ಆಫೀಸ್ನಲ್ಲೂ ಕೂಡ ಹೇಳಿದ ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರೆ ಅಷ್ಟೇ. ಏನೋ ತನ್ನ ಮೇಲೆ ಕೆಲಸ ಮಕ್ಕಳ ಆಡ್ಸ ಕೂತ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಕರ್ಮ ತಾನೇ ಅದು. ಆಫೀಸ್ ಕರ್ಮ ಅಲ್ಲ, ಮುಗಿತು. ದೇವರು ಹೇಳಿದ ಕೆಲಸ ಮಾಡಬೇಕು. ಅದಕ್ಕೆ ನಿಯತ, ನಿನಗೆ ನಿಯತ. ಮತ್ತೆ ನಿಜ ನಿಯತ ಅಂದ್ರೆ ಯಾರಿಗೋ ನಿಯತ, ನಾನು ಯಾಕೆ ಮಾಡಲಿ? ನಿಜಂ ಸ್ವಧರ್ಮ. ನಿಯತ ಅಂದ್ರೆ ಧರ್ಮ, ಸ್ವ ಅಂದ್ರೆ ತನಗೂ ಹಿತ. ಅರ್ಥ ಆಯ್ತಾ? ನಿಜಂ ನಿಯತಂ. ಅದಕ್ಕೆ ಇನ್ನೊಂದು ನಿಜಂ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಆ ಟೈಮ್ ಏನು ಮಾಡಬೇಕು ಅದು ಬೇಕು. ಆ ಟೈಮ್ ಅದು ಏನೋ ಪ್ರಯಾರಿಟಿ ಗೊತ್ತಿರಬೇಕು. ಅರ್ಜುನ ಅದನ್ನೇ ಹೇಳಿದ್ದು, ನಾನು ಯುದ್ಧ ಮಾಡೋದಿಲ್ಲ, ತಪಸ್ ಮಾಡ್ಕೊಂಡು ಬಿಡ್ತೀನಿ, ಭಿಕ್ಷೆ ಬೇರೆ ತಪಸ್ ಮಾಡಿ ಬಿಡ್ತೀನಿ. ಮಾಡಬಾರ್ದು ಅಲ್ಲ, ಬಟ್ ಈಗ ಮಾಡೋ ಕೆಲಸ ಅಲ್ಲ ಅದು. ಬೆಳಿಗ್ಗೆ ಸುಮಾರು ಬಹುದ 12 ಗಂಟೆ ಊಟಕ್ಕಿದೆ, ಬೆಳಿಗ್ಗೆ 6 ಗಂಟೆಗೆ ಎಲೆ ಹಾಕ್ಬಿಡಿ, ಎಲ್ಲ ಕಡೆ ಎಲೆ ಹಾಕ್ಬಿಟ್ಟಿದ್ದಾರೆ. ಈ ಗೂಡ ಪೂಜೆ ಬರೆದ್ರು ಹಾಕ್ಬಿಟ್ಟಿದ್ದಾರೆ. ಎಲೆ ಹಾಕ್ಬೇಕು, ಆಗ ಹಾಕೋದಲ್ಲ ಅದು. ಎಲೆ ಹಾಕಿದ ಮಜ್ಜಿಗೆ ತಂದು ಹಾಕ್ಬಿಟ್ಟ ತಕ್ಷಣ ಹಾಕೋದಲ್ಲ. ಹಾಕಿದೆ ಸ್ವಲ್ಪ ಆರ್ಡರ್ ಇದೆ. ಆರ್ಡರ್ ಕೂಡ ಕ್ರಮ ಅಂತ ಕರೀತಾರಲ್ಲ, ಕ್ರಮವಾಗಿ ಮಾಡಬೇಕು. ಯಾವುದನ್ನ ಅಲ್ಲ, ಯಾವ ಬೆಳಿಗ್ಗೆ ಹಾಕಿ ಬೇಡ ಬಂದಿಲ್ಲ, ಬಡಿಸೋದು ಮಾತ್ರ ಅವೆಲ್ಲ. ಆದ್ರಿಂದ ಅಲ್ಲಿವರೆಗೂ ಬಡಿಸೋಕೆ ಸಾಧ್ಯ ಇಲ್ಲ. ಸರಿಯಾಗಿ ಯೋಚನೆ ಮಾಡಿದರೆ ಪ್ರಯಾರಿಟಿ ಇರ್ತದೆ. ನಮ್ಮಲ್ಲಿ ಪ್ರಯಾರಿಟಿ ಇಲ್ಲ. ಎಲ್ಲ ಊಟ ಗಿಟ್ಟು ಸಂಧಾನ ಮಾಡ್ತಕೊಂಡು ಹೇಗಿರ್ತದೆ ಅಲ್ಲ. ಆ ಕಾಲದಲ್ಲಿ ಮಾಡಬೇಕು. ಡಾಕ್ಟ್ರು ಕೂಡ ಬಂದು ಬಿಫೋರ್ ಫುಡ್ ಆಫ್ಟರ್ ಫುಡ್ ಹೇಳೋದಿಲ್ಲ. ಅದೇ ಸರಿಯಾಗಿ ಕೆಲಸ ಮಾಡೋದು, ಅದೇ ರೀತಿ ತಗೊಂಡು ಮಾತ್ರ ವರ್ಕ್ ಮಾಡೋದು. ನಮ್ಮಲ್ಲಿ ಅದಿಲ್ಲ. ಮಾಡಿದ್ರೆ ತಾನೇ ಪ್ರಯಾರಿಟಿ. ಮಾಡೋರಲ್ಲಿ ಪ್ರಯಾರಿಟಿ ಇಲ್ಲ. ಪಾಠ ಪ್ರವೃತ್ತಿ ಪ್ರಯಾರಿಟಿ ಕೊಡ್ಬೇಕು, ಅದಿರೋದಿಲ್ಲ. ಅದನ್ನೇ ಹೇಳಿದ್ದಾರೆ ಡಾಕ್ಟರ್. ನಿಮ್ಮ ಶ್ರವಣ ಪಾಠ ಇದ್ರೆ ಉಳಿದ ಕೆಲಸ ಕಡಿಮೆ ಮಾಡಿಬಿಡಿ ಅಂತ ಹೇಳಿ. ಕೆಲಸ ಉಳಿದ ದಿವಸ ಪಾಠ್ಯ ಇರುತ್ತೆ, ಬಹಳ ಹೊತ್ತು ಪೂಜೆ ಮಾಡಿ. ಆದರೆ ಪಾಠದ ದಿವಸನೇ ಬಹಳ ಪೂಜೆ ಮಾಡೋದು ಅವರು. ಅವತ್ತು ಪೂಜೆನೇ ಮಾಡೋದು ಉಳಿದ ದಿವಸ. ಅಂದರೆ ಅದು ನೆಪ ಮಾಡ್ಕೋಬಾರ್ದು. ಇದಕ್ಕೆ ಅಡ್ಜಸ್ಟ್ ಆಗ್ಬೇಕಾದ್ರೆ, ಇಲ್ದರೆ ಸರಿಯಲ್ಲ. ಅದನ್ನು ತಿಳಿಸ್ಲಿಕ್ಕೇನೆ ನಿಜಂ ಗುರು ಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತ. ಅದು ಮಾಡ್ತಿರ್ಬೇಕಾದ್ರೆ ಎಚ್ಚರ ಇರಬೇಕು. ಹರಿಪಾದ ವಿನಮ್ರಧಿಯಾ ಸತತ. ದೇವರ ವಿಷ್ಣು ಪ್ರೇರಣ ವಿಷ್ಣು ಪ್ರೀತ್ಯರ್ಥಂ ತಿಳ್ಕೊಳ್ಳೋದೆ ವಿನಮ್ರಧಿಯ. ದೇವರಲ್ಲಿ ವಿಶೇಷವಾದ ನಮ್ರತೆ ಇರಬೇಕು. ನಮ್ರತೆ ಭಕ್ತಿ ಅಂತ ಅರ್ಥ. ನಮ್ಮ ಪೃಥ್ವಿ ಭಾವೆ ಭಕ್ತಿಯಿಂದ ನಮ್ರತೆ ಬಂದು ಬರೀ ಬಾಯಿ ಮಾಡೋದು ಅಂತ ಅರ್ಥ ಅಲ್ಲ. ಹಾಗೆ ಕುಟ್ಕೊಂಡು ಹೋಗೋರೆಲ್ಲ ಬರೀ ಭಕ್ತಿ ಇರ್ತಾ ಬಿಡ್ತದೆ ಅಷ್ಟೇ ಅಲ್ಲ. ಮನಸ್ಸಿನಲ್ಲಿ ಬಾಗಬೇಕು, ಫಿಸಿಕಲಿ ಅಲ್ಲ, ಮನಸ್ಸಿನಲ್ಲಿ ಬಾಗಬೇಕು. ವಿನಮ್ರಧಿಯ, ಅದಕ್ಕೆ ಧೀ. ಧೀ ಅಂದ್ರೆ ಬುದ್ಧಿ ಅಂತ ಅರ್ಥ, ಮನಸ್ಸು ಅಂತನೂ ಅರ್ಥ. ಧಿಯೋ ಯೋನಃ ಪ್ರಚೋದಯ. ವಿನಮ್ರಧಿಯ ಇನ್ನೂ ಅರ್ಥ ಇದೆ. ವಿ ಅಂದ್ರೆ ವಿಷ್ಣು. ವಿಷ್ಣುವಿನಲ್ಲಿ ನಮ್ರವಾದ ಬುದ್ಧಿಯಿಂದ ಮಾಡಬೇಕು, ಯಾರಲ್ಲೂ ನಮ್ರನಾಗಬಾರದು. ವಿನಮ್ರತೆಯ. ಆಫೀಸ್ನಲ್ಲಿ ಕೆಲವರು ಕೆಟ್ಟ ಬೈತಿರ್ತಾರೆ, ಸುಮ್ಮನೆ ಇರ್ತಾನೆ, ಮಾತಾಡೋದಿಲ್ಲ. ಮನೆಯಲ್ಲಿ ಚೂರಂದ್ರೆ ಮಳೆ ಬಿಟ್ಟು ಹೋಗ್ತಿರ್ತಾನೆ. ಯಾಕೆ? ಅಲ್ಲಿ ಹೋಗಿ ಕೆಲಸ ಹೋಗುತ್ತಾನೆ, ಇಲ್ಲಿ ಜೋರು ಮಾಡ್ತಾನೆ. ಯಾಕೆಂದ್ರೆ ಇದಿಲ್ಲ. ಇಲ್ಲಿ ಹಾಗೆ ಇದು ಆಫೀಸೇ. ಅಲ್ಲಿ ಸೀನಿಯರ್ಸ್ ಆಗೋ ದೊಡ್ಡವ್ರು ಹಾಗೆ. ಇಲ್ಲಿ ಭೀಮಸೇನದೇವರು ಎಷ್ಟು 1 ವರ್ಷ ದೊಡ್ಡವರು ಅಷ್ಟೇ. ಧರ್ಮರಾಜ 1 ವರ್ಷ ದೊಡ್ಡವರು. ಧರ್ಮರಾಜ 1 ವರ್ಷ ಚಿಕ್ಕವರು ಅಷ್ಟೇ. ಅದಕ್ಕೆ ಅಣ್ಣ ಏನು ಹೇಳಿದ್ರು ಕೂಡ, ಜೂಜಾಡಿದ್ರು ಕೂಡ ತಪ್ಪು ತಿದ್ದುಕೊಡದೆ ಹೋದ್ರೆ ಕೊನೆ ಬೇರೆ ಚಾನ್ಸ್ ಕೊಡ್ಬೇಕು ಅವ್ರಿಗೆ. ಅಷ್ಟು ಕೊಟ್ಟು ಕೊನೆ ತಿದ್ದಿಸಿಬಿಟ್ಟು ಕೊನೆಗೆ ಸರಿ ಮಾಡಿ. 1 ವರ್ಷ ದೊಡ್ಡ ಅಣ್ಣ ಅಷ್ಟೇ. ಅರ್ಜುನನಿಗೆ 2 ವರ್ಷ ದೊಡ್ಡವರು. ಯಾಕಂದ್ರೆ 3 ಇಷ್ಟೇ ವ್ಯತ್ಯಾಸ ಇರೋದು. ಅರೆ ಎಷ್ಟು ಒಬಿಡಿಯಂಟ್ ಆಗಿರ್ತಾರೆ ಅಂದರೆ ಜ್ಯೇಷ್ಠ ಭ್ರಾತ ಪಿತೃಸಭಾ. 1 ಡೇ ಸೀನಿಯರ್ ಆದರೂ ಆಯ್ತು ಆಫೀಸ್ನಲ್ಲಿ. ಒಂದು ಡೇ ಸೀನಿಯರ್ಗೆ ಏನಾಗ್ತಾನೋ ಅವನು ರಿಟೈರ್ ಆಗೋವರೆಗೂ ವರ್ಷ ಸಿಗದೇ ಇಲ್ಲ ಅವನಿಗೆ, ಹೋಗ್ಬಿಡ್ತಾನೆ. ಅಷ್ಟು ಮಹತ್ವ ಶಾಸ್ತ್ರದಲ್ಲಿ. ಇದು ಅರ್ಥ ಮಾಡ್ಕೊಂಡು ಅವಳೇ ಜವಳಿಯಲ್ಲಿ ಅವಳು ಹುಟ್ಟಿ ಒಂದೇ ಸೆಕ್ಸ್ ಹುಟ್ಟಿದವಳು. ಸ್ವಲ್ಪ ವ್ಯತ್ಯಾಸ ಇದ್ರು ಅವಳ ಅಣ್ಣ, ಇವನು ತಮ್ಮ. ಅದೇ ಅಣ್ಣ ಅಂತ ಬೇರೆ ದಾರಿನೇ ಇಲ್ಲ ಅದಕ್ಕೆ. ಒಂದೇ ಈ ರೀತಿ ಏನು ಕ್ಲೇಮ್ ಮಾಡೋಂಗಿಲ್ಲ. ಆಯ್ತಾ? ಅದಕ್ಕೇನೆ ವಿನಮ್ರಧಿಯ ಸತತ. ನಮ್ರ, ವಿನಮ್ರ, ವಿಲಕ್ಷಣತೆಯ ನಮ್ರ, ವಿಶಿಷ್ಟತೆಯ ನಮ್ರ, ಎಲ್ಲಿ ಬೇಕಾಷ್ಟು ಅರ್ಥ ಮಾಡಬಹುದು. ಎಲ್ಲಿ? ಹರಿಪಾದ ವಿನಮ್ರತೆಯ ಸತತ. ಹರಿಪಾದದಲ್ಲಿ ವಿನಮ್ರತೆ ಆಗಬೇಕು. ಅದಕ್ಕೆ ಹರಿಪಾದ. ಹರಿ ಅಂದರೆ ಭಗವಂತ. ಯಾತಕ್ಕೆ ವಿನಮ್ರನಾಗಬೇಕು? ಹರಿ ಹರತೀತಿ ಹರಿಹಿ. ನಮ್ಮ ಸಂಸಾರ ಪರಿಹಾರ ಮಾಡೋದು ಅವನೇ.
ಇವನೇ ಕ್ಲಾಸ್ ಟೀಚರು, ಇವನೇ ಪೇಪರ್ ಸೆಟ್ಟರು, ಇವನೇ ವ್ಯಾಲಿಯರು. ಅವಾಗ ಎಷ್ಟು ಮಹತ್ವ ಬರುತ್ತಲ್ಲ. ಅದು ಹರಿ ಶಬ್ದಕ್ಕೆ ಅಷ್ಟು ಅರ್ಥ ಇದೆ. ಹರಿಪಾದ ವಿನಮ್ರತೆಯ ಸತತಂ. ಆಯ್ತು ಬಿಡಿ ಒಂದು ದಿವ್ಸ ಮಾಡ್ತೀನಿ ಅಂದರೆ ಸತತಂ ಮಾಡಬೇಕು. ಅಲ್ಲಿ ಹೇಳುತ್ತೆ ಅದರಲ್ಲಿ ಈಶಾವಾಸ್ಯ ಏನು ಹೇಳ್ತಾರೆ, ಕುರುವನ್ನೇವೇ ಕರ್ಮಾಣಿ ಜಿಜಿವಿಷ ಶತಂ ಸಮಾಹ. 100 ವರ್ಷ ಮಾಡಬೇಕು. ಆ 101 ವರ್ಷ ಬಿಡಬಹುದಾ ಅದಕ್ಕೆ? ಅಲ್ಲಿವರೆಗೆ ಬಿಡೋದಿಲ್ಲ. 100 ಆದ್ಮೇಲೆ ಬಿಡಬಹುದಾ ಅಂತ ಕೇಳಿದ್ರೆ 100 ಶಬ್ದಕ್ಕೆ ಅರ್ಥ ಅಲ್ಲ, ಪೂರ್ಣ ಅಂತ ಅರ್ಥ. ಪೂರ್ಣ ಜೀವನ ಪೂರ್ತಿ ಆಗಿರ್ಬೇಕೆ ಹೊರತು ಯಾವ ಸ್ಟೇಜಲ್ಲೂ ಕೂಡ ಇದು ಮಾಡಾಗಿಲ್ಲ. ತಿಳಿತಾ? ಕಾಪಿ ಹೊಡಿಬಾರ್ದು ಅಂತ ಹೇಳಿದ್ರೆ ಒಂದು ಅಕ್ಷರನೇ ಹೊಡಿಬಾರ್ದು, ಪೂರ್ತಾಸ್ ಹೊಡಿಬಾರ್ದು. ಅರ್ಧ ಗಂಟೆ ಪರವಾಗಿಲ್ಲ ಹೇಳೋದಿಲ್ಲ. ಸತತಂ, ಅದಕ್ಕೆ ಸತತ ಶಬ್ದಕ್ಕೆ ಅರ್ಥ ಮಾಡಬೇಕು. ಸತತಂ. ಮತ್ತೆ ಸತತಂ ಕುರು, ಸತತಂ ಕರ್ಮ ಭುಂಕ್ಷ. ಭುಂಕ್ಷ ಅಂದ್ರೇನು? ಇದು ಈಶಾವಾಸ್ಯ. ಮತ್ತೆ ತೇನ ತೆಕ್ತೇನ ಭುಂಜೀತ. ನೀನು ತಗೊಳಗಿಲ್ಲ, ಅದು ಕೊಟ್ಟರು ತಗೋಬೇಕು, ನೀನು ತಗೊಳ್ಳೋ ಚಾಯ್ಸ್ ಇಲ್ಲ. ಅರ್ಥ ಆಯ್ತಾ? ಸಂಬಳದ ಸಾಲ ಈ ಕಡಿಮೆ ಎಲ್ಲ ಆನ್ಲೈನ್ ಬಂದ್ಬಿಡತ್ತೆ. ಈಗ ಮೊದಲೆಲ್ಲ ಕ್ಯಾಶ್ ಕೊಡ್ತಿದ್ರಲ್ಲ, ಆಗೆಲ್ಲ ಹೋದ್ರೆ ಎಲ್ಲರದು ಸೈನ್ ಮಾಡಿಸ್ಕೊಂಡು ಒಂದೇ ಕೊಡ್ತಾ ಹೋಗ್ತಾರೆ. ಹೋಗಿ ನಾನು ಲೇಟಾಗಿ ತೊಗೊಂಡು ಹೋಗಿ ಕೇಳ್ಬೇಕು, ತೊಗೊಂಡು ಅರ್ಜೆಂಟ್ ತೊಗೊಂಡು ಜಾಸ್ತಿ ತೊಗೊಳ್ಳಲ್ರಿ, ಇಷ್ಟ ತೊಗೋತೀರಿ ಅಂತ ಹೇಳಾಗಿಲ್ಲ. ಮುಟ್ಟೋದೇ ತಪ್ಪು. ಅವರು ಕೊಟ್ಟಿದ್ದು ರಿಸೀವ್ ಮಾಡಬೇಕು. ಬ್ಯಾಂಕ್ದಲ್ಲಿ ಕೂಡ ಅಷ್ಟೇ, ಕೈ ಅಷ್ಟು ತೊಗೊಂಡ್ರೆ ತಪ್ಪದು. ನಾನು ಜಾಸ್ತಿ ತೊಗೊಂಡಿದ್ರೆ ಇಷ್ಟೇ ತೊಗೋತೀರಿ, ಕೈ ಹಾಕಿದ್ದೆ ಬದಲೇ ತಪ್ಪು. ಮತ್ತೆ ಅದು ಅಪರಾಧ. ಅದಕ್ಕೆ ನಾವು ತಗೊಳ್ಳೋದಿಲ್ಲ. ಫಲ ಕೇಳಬಾರದು ಅಲ್ಲ, ಫಲ ತಗೊಳ್ಬಾರದು, ಕೇಳಬಾರದು, ಮನಸ್ಸಲ್ಲೂ ಇರಬಾರ್ದು. 3 ಕಾಯೇನ ವಾಚ ಮನಸ, ಫಲ ಬಿಡಬೇಕು. ಅದಕ್ಕಾಗಿ ಸತತಂ ನಿಜಂ, ಸತತಂ ನಿಜಂ ಕುರು, ಸತತಂ ನಿಯತಂ ಕುರು. ಮತ್ತೆ ನಿಯತಂ ಕರ್ಮ ಕುರು, ಆಸ್ ಎ ರೂಲ್ ಮಾಡು. ಮತ್ತೆ ನಿಯತ ಶಬ್ದಕ್ಕೆ ಕಂಪಲ್ಸರಿ ಅಂತ ಅರ್ಥ ಬಂದಿದೆ. ಏನಂತ? ಜಾತಸ್ಯ ಧ್ರುವೋ ಮೃತ್ಯು ಜನ್ಮ ವೃತಶ್ಚ. ಅದಕ್ಕೆ ನಿಯತಶ್ಚ ಸುಸನ್ಯಾಸ ಕರ್ಮಣೋ ನೋಪಪದ್ಯತೆ. ಭಗವದ್ಗೀತೆಯಲ್ಲಿ ನಿಯತವಾದದ್ದನ್ನು ಬಿಡಕ್ಕೆ ರೈಟೇ ಇಲ್ಲ. ಮುಂದೆ ನಿಯತಂ ಸತತಂ. ಯಾತಕ್ಕೆಲ್ಲ ಹರಿ ಒತ್ತು ಕೊಟ್ರಿ ಅಂತ ಎಲ್ಲದಕ್ಕೆ ಹೇಳ್ತಾರೆ. ಹರಿ ಯಾರಪ್ಪ ಗೊತ್ತಾ ನಿಂಗೆ? ಹರಿ ಯಾರು ಗೊತ್ತಾ? ಆಲ್ ಇನ್ ಆಲ್. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃ ಗತಿ. ಎ ಟು ಜೆಡ್ ಆಗಿರ್ಬೇಕಾದ್ರೆ ಒಂದೇ ಇದ್ದರೆ ಸಾಕು, ಒಂದಿದ್ರೂ ಸಾಕು. ಅದು ಎಲ್ಲ ಇದೆಯಲ್ಲ, ಅದ್ರಿಂದ ಏನು ಮಾಡಬೇಕಾಗ ಅತ್ಯುತ್ತಮತ್ವಾದ್ ಅಖಿಲ ಗುಣಗಣೈಹಿ ತತ್ರ ಭಕ್ತಿಂ ಗರಿಷ್ಠ. ಆ ರೀತಿ ಮಾಡಿ. ಹರಿರೇವ ಪರಹ, ಹರಿರೇವ. ಅದಕ್ಕೆ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅತಿ ಹೆಚ್ಚಿರಬೇಕು. ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃ ಗರಿಹಿ. ನಮಗೊಬ್ಬರಿಗೆ ಅಲ್ಲ. ಇವತ್ತು ಆಫೀಸ್ನಲ್ಲಿ ಬರೋ ಬಾಸು ನಮ್ಮೊಬ್ಬರಿಗೆ ಬಾಸ್ ಅಲ್ಲ, ನಮ್ಮ ಕೊಲೀಗ್ಸ್ ಎಲ್ಲರೂ ಬಾಸ್ ಅವನೇ. ಹರಿ ಜಗತ್ ಪಿತೃಮಾತೃ ಗತಿ. ಜಗತ್ತಿನ ಪಿತೃ ಮಾತೃ ಗತಿ ಎಲ್ಲದೂ ಪರಮಾತ್ಮನೇ ಆಗಿರೋದ್ರಿಂದ ಅವನ ಬಗ್ಗೆ ವಿನಮ್ರತೆಯ ಕೆಲಸ ಮಾಡಬೇಕು. ಹರಿಯೇ ಗುರು, ಇನ್ನೊಬ್ಬ ಗುರು ಇಲ್ಲ. ಗುರುಗಳು ಯಾರೇ ಹೇಳಿದ್ರು ಕೂಡ ಒಳ ನಿಂತ್ಕೊಂಡು ಹೇಳಿಸೋ ಪರಮಾತ್ಮನೇ. ತಲೆ ಒಳ ನಿಂತ್ಕೊಂಡು ಅರ್ಥ ಮಾಡಿಸೋದು ಆತ್ಮೆ. ಹುಡುಗ ಎಷ್ಟು ಹೇಳಿದ್ರೆ ಅರ್ಥ ಆಗಲ್ಲ, ದೇವ್ರು ಮಾಡಿಸ್ತಾನೆ. ಅರ್ಥ ಮಾಡಿಸ್ಕೊಂಡು ದೇವ್ರು ಅನುಗ್ರಹ ಮಾಡೋರು ಮಾಡ್ತಾರೆ. ಆ ಶಕ್ತಿ ಯಾರಿಗಿಲ್ಲ. ನೋ ಎಂಟ್ರಿ. ಬುದ್ಧಿಮತಾಮಸ್ಮಿ ತಾನೇ ಹೇಳಿದ್ದಾನೆ. ಹರಿರೇವ ಪರ, ಏವ ಶಬ್ದ ಹಾಕಿದ್ದಾರೆ. ಉಳಿದವರಲ್ಲ, ಯಾವ ಕಾಲಕ್ಕೂ ಅಲ್ಲ. ಭೂತಭವ್ಯ ಭವತ್ಕಾಲೇಶ್ವಪಿ ಪರಮಾತ್ಮನೇ ಹೊರತು ಇವತ್ತಿವ ಅಲ್ಲ. ಈ ಬ್ಯಾಚ್ ಕ್ಲಾಸ್ ಟೀಚರ್ ಅಲ್ಲ, ಪ್ರತಿ ಸರ್ತಿನ ಆತನೇ. ಹರಿರೇವ ಪರಹ, ಹರಿರೇವ ಜಗತ್ ಪಿತೃಮಾತೃಗತಿ. ಪ್ರಾಣದೇವರಿದ್ದಾರಲ್ಲ ಅಂದರೆ ಜಗತ್ತಂದರೆ ವಾಯು, ಅವರಿಗೂ ಪಿತೃಮಾತೃಗತಿ ಅವರೇ. ಪರಮಾತ್ಮ ಯಾರಿಗೂ ಪಿತೃಮಾತೃಗತಿ? ವಾಯುದೇವರಿಗೂ ಪಿತೃಮಾತೃಗತಿ ಆಗಿರೋ ಬಿಡ್ಲಕ್ಕೆ ಬರೋದಿಲ್ಲ. ಆಮೇಲೆ ಜಗತ್ ಪಿತೃಣ ಮಾತೃಣಾಂಚ ಗತಿ. ಎಲ್ಲ ಪಿತೃಗಳಿಗೂ ಮಾತೃಗಳಿಗೂ ಆತನೇ ಗತಿ. ಮತ್ತೆ ತಂದೆ ಇದ್ದಾನೆ, ತಾಯಿ ಇದ್ದಾನೆ ಅಲ್ಲ, ಅವರು ಕೂಡ ಡಿಪೆಂಡ್ ಆಗಿರೋದು ಯಾರ ಮೇಲೆ? ದೇವರ ಮೇಲೇನೆ. ಜಗತ್ ಪಿತೃಮಾತೃಗತಿ. ಅದು ಕೂಡ ಪ್ರತಿ ಜನ್ಮದ, ಈಗ ಅಷ್ಟು ಪ್ರತಿ ಜನ್ಮದ ಪಿತೃಮಾತೃಗತಿಯು ಆತನೇ. ಮಾತೃಭ್ಯೋನ್ವ ಪಿತೃಭ್ಯೋನ್ವ ದಿವಸ ಹೇಳೋದಿಲ್ಲ, ಆ ರೀತಿ ಹೇಳಲೇಬೇಕು. ಹರಿರೇವ ಜಗತ್ ಪಿತೃಮಾತೃಗತಿ. ಹರಿರೇವ ಪರೋ ಹರಿರೇವ ಗುರುರ್ ಹರಿರೇವ ಜಗತ್ ಪಿತೃಮಾತೃಗತಿ. ನ ತತೋಶ್ಚಪರಂ ಜಗತಿಡ್ಯತಮಂ ಪರಮಾತ್ಮರತಃ ಪುರುಷೋತ್ತಮತಃ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೇ. ಆಯ್ತು, ಎಲ್ಲ ಇದೆ. ಸ್ವಲ್ಪ ರೇಟ್ಸ್ ಸರಿ ಹೋಗಲಿಲ್ಲ, ಇನ್ನೊಂದು ಅಂಗಡಿ ಹೋಗ್ತೀನಿ ಅಂತ ಹೇಳ್ತಾನೆ. ಸ್ವಲ್ಪ ಹೆಚ್ಚು ಕಡೆ ಬಂದು 10 ರೂಪಾಯಿ ಕಡಿಮೆ ತೊಗೊಂಡ್ಬಿಡ್ತಾನೆ, ಯಾಕಂದ್ರೆ ರೂಢಿತಲ್ಲ ಅಷ್ಟು. ಆದರೆ ಇಂಥ ಚಾನ್ಸೇ ಇಲ್ಲ. ಇನ್ನೊಬ್ರು ಇಲ್ಲ. ವಿಷ್ಣುವಿನಂತವ್ರು ಯಾರೋ ಇನ್ನೊಬ್ರು ಎಷ್ಟಿಲ್ಲ ರೀ, ಎಷ್ಟೆಷ್ಟೂ ಇಲ್ಲ. ನೆಕ್ಸ್ಟ್ ಬೆಸ್ಟ್ ಅಲ್ಲ, ಓನ್ಲಿ ಬೆಸ್ಟ್ ಆಗ್ತೇನೆ. ಅದಕ್ಕೆ ಭೂತ ಭವ್ಯ ಭವತ್ ಪ್ರಭು. ಆದ್ದರಿಂದ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ.
ಆ ಬೇರೆ ಕಡೆ ಹೋಗೋ ಚಾನ್ಸೇ ಇಲ್ಲ. ಕೊಟ್ಟು ಕೇಳಿದಷ್ಟು ಕೊಡ್ಬೇಕು, ಬೇರೆ ದಾರಿ ಇಲ್ಲ. ನತತೋಸ್ತ್ಯಪರಂ ಜಗತೀಡ್ಯತಮಂ ಒಂದು ಪಾಠ. ಜಗತೀಡ್ಯತಮಂ, ಜಗದೀಡ್ಯ ಅಂದರೆ ವಾಯುದೇವರಿಂದ ಪೂಜ್ಯನಾದವರು. ಜಗತಿ ಅಂತ ಹೇಳಿದರೆ ಇಡೀ ಜಗತ್ತಿನಲ್ಲೇ ಪೂಜ್ಯನಾದವರು. ಅಥವಾ ಜಗತ್ಯ ಈಡ್ಯತಮಂ, ಜಗತಿ ಇತಿ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯಿಂದ ಪೂಜ್ಯನಾದವರು. ಅಂದಮೇಲೆ ಲಕ್ಷ್ಮೀ ಬೇಕು ಅಂದಮೇಲೆ ಅವರಿಂದ ಪೂಜ್ಯರಾಗಬೇಕಲ್ಲ. ಪೂಜ್ಯತಮ ಪರಮಾತ್ ಪರತಃ ಪುರುಷೋತ್ತಮತ. ಯಾತಕ್ಕೆ ಅಂದರೆ ಹೈಯೆಸ್ಟ್ ಆಫ್ ದಿ ಹೈಯೆಸ್ಟ್. ಪರತಃ ಪರಮಾತ್ ಪುರುಷೋತ್ತಮತಃ, ಪುರುಷೋತ್ತಮ. ಇದಿಷ್ಟು ಭಗವತಿ 15ನೇ ಅಧ್ಯಾಯ ಗೊತ್ತಿರಬೇಕು. ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಪುರುಷೋತ್ತಮನಾದ್ದರಿಂದ ಇನ್ನೊಬ್ಬಿದ್ರೆ ಪುರುಷೋತ್ತಮ ಆಗೋದೇ ಇಲ್ಲ. ಅದಕ್ಕೆ ಪುರುಷೋತ್ತಮದಕ್ಕೆ ಅರ್ಥ ಇದು. ಪರಮಾತ್ ಪರತಃ ಪುರುಷೋತ್ತಮ. ಪರಮಾತ್ ಅಕ್ಷರ ಪುರುಷಾತ್, ಆಮೇಲೆ ಜಗತಿ ಕ್ಷರ ಪುರುಷ, ಅವರೆಲ್ಲರಿಗಿಂತ ಪರಮಾತ್ಮ ಮೇಲಿರೋದ್ರಿಂದ ಇನ್ನೊಬ್ಬ ಮೇಲೂ ಒಂದು ಪ್ರಶ್ನೆ ಬರೋದಿಲ್ಲ. ಏನೇ ಇಲ್ಲೆಲ್ಲಿ ಇಲ್ಲಿ ಪುರ ಅಂತೇಳಿ ಬಂದಿದೆ. ಪುರುಷೋತ್ತಮ, ಪುರುಷರಲ್ಲಿ ಉತ್ತಮ, ಪುರುಷರಲ್ಲಿ ಉತ್ತಮ. ಪುರು ಅಂತ ಹೇಳಿದ್ರೆ ದೇವರಿಗೆ ಪುರು ದೇಹ ಅಂತ ಅರ್ಥ ಮಾಡಬಾರ್ದು. ನಮಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಪುರು, ನಮ್ಮ ದೇಹದಲ್ಲೂ ಪರಮಾತ್ಮ ಇದ್ದಾನೆ, ಹಾಗೆ ಮಾಡಬೇಕು. ಬರೀ ಪುರುಷ ಅಂತ ಹೇಳಿದ್ರೆ ಪುರು ಅಂದರೆ ಪೂರ್ಣ, ಪೂರ್ಣ ಪುರುಷ ಅಂತ. ನ ತಥೋಸ್ತಿ ಅಪರಂ ಜಗತೀಡ್ಯತಮಂ ಪರಮಾತ್ ಪರತಃ ಪುರುಷೋತ್ತಮತಃ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಅದಕ್ಕೆ 100 ಕಡೆ ಏನಪ್ಪ ಯಾರನ್ನ ಹುಡುಕ್ಲಕ್ಕೆ ಹೋಗಬೇಡ, ಸಿದ್ಧವಾದ ವಿಷಯ ಇದೆ. ಏನೇ ಬಂದರೂ ದೇವ್ರ ಕಡೆ ಹೋಗಷ್ಟೇ, ಬಹುಲೋಕ ಚಿಂತನೆ ಮಾಡ್ಲಿಕ್ಕೆ ಹೋಗಬೇಡ. ಒಂದೇ ಒಂದು ಆಫೀಸ್ಗೆ ಹೋದಾಗ ಬಾಸದ್ ಬಂದು ಕುತ್ಕೊಂಡು ಪರಿಚಯ ಇತ್ತು ಅಂದರೆ ಎಲ್ಲ ಅಲ್ಲೇ ತರಿಸ್ಬಿಡ್ತಾರೋ. ಫೈಲ್ ತೊಗೊಂಬ ಎಲ್ಲ ಅಲ್ಲೇ, ಇವನು ಹೋಗ್ಬೇಕಾಗಿ ಯಾರ ಹತ್ರ ಹೋಗ್ಬೇಕಾಗಿತ್ತು, ದೇವ್ರ ಹತ್ರ ಹೋಗಿ ಎಲ್ಲ ಅಲ್ಲೇ ಬರುತ್ತೆ. ಬಹುಲೋಕ ಯಾರ ತಲೆಗೆ ನಾವು ಏನು ಗೊತ್ತಿಲ್ಲ, ನಮಗೆ ಬೇರೆ ಕಲರ್ಗೆ ಯಾರೂ ಗೊತ್ತಿಲ್ಲ, ಇವನೊಬ್ಬನೇ. ಅವ್ರು ಯಾರು ಗೊತ್ತಿರಬೇಕಾಗಿಲ್ಲ, ಕೆಲಸ ಮಾಡಿಕೊಡ್ತಾನೆ. ಅದಕ್ಕೇನೆ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪ. ತುಂಬ ಯೋಚನೆ ಮಾಡಕ್ಕೆ ಹೋಗಬೇಡ, ಮನಸ್ಸನ್ನ ಪರಮಾತ್ಮನ ಪಾದದಲ್ಲಿ ಹಾಕು. ಅದೇ ಹರಿಪಾದ ವಿನಮ್ರತೆಯ ಸತ ಅತಏವ ಹರಿಪಾದ ವಿನಮ್ರತೆಯ ಸತತಂ ಕುರು ಅಂತ ಅರ್ಥ. ತದಲಂ ಬಹುಲೋಕ ವಿಚಿಂತನೆ, ಅದು ಸಿಕ್ಕಾಬಟ್ಟೆ ಅರ್ಥ ಇದೆ ಕೆಲ. ತತ್ ಅಲಂ, ಆದ್ದರಿಂದ ಹರಿಯ ಆಲಿಂದಾಲಾಗಿರೋದ್ರಿಂದ ಬೇರೆಯವ್ರ ತಂಟೆ ಯೋಚನೆ ಮಾಡಲಿಕ್ಕೆ ಹೋಗಬೇಡ. ಬಹುಲೋಕ ವಿಚಿಂತನಯ, ಬಹುಲೋಕ, ಬಹುಲೋಕ ಶಬ್ದಕ್ಕೆ ಅನೇಕ ಅರ್ಥಗಳು. ಬಹುಲೋಕಗಳು ಅಂದರೆ ಅನೇಕ ವಸ್ತುಗಳು ಯೋಚನೆ ಮಾಡಕ್ಕೆ ಹೋಗಬೇಡ. ಒಬ್ಬರಿಂದ ಕೆಲಸ ಆಗ್ಬೇಕಾದ್ರೆ 100 ತಲೆ ಕೆಡಿಸ್ಕೋಬೇಕು, ಈಗ ಬಿಟ್ಬಿಡೋದು. ಅದಕ್ಕೆ ಬಹುಲೋಕ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಲೋಕ ಅಂದರೆ ಕಣ್ಣು ಅಂತ ಅರ್ಥ. ಕಣ್ಣು. ಬಹುಲೋಕ ಅಂದರೆ ಸಹಸ್ರಾಕ್ಷ, ಇಂದ್ರದೇವರು. ಇಂದ್ರದೇವರು ಸ್ವರ್ಗಾಧಿಪತಿ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಯಾಕಂದ್ರೆ ಅವರು ಕೂಡ ಎಲ್ಲಿ ಬರಬೇಕಾದವರು, ಇದರಲ್ಲೇ ಬರೋರು. ಆದ್ದರಿಂದ ಬಿಟ್ಟುಬಿಡು. ಯಾರು ಹಿಡಿ ನೀನೀಗ? ಈಶ ಪದೇ, ಪರಮಾತ್ಮನ ಪಾದದಲ್ಲಿ ಶರಣಾಗ. ನೋಡಿ, ಈಕ್ವಲ್ ಆಗೋ ಅಂತ ಹೇಳೋದ್ರೆ ಪದೇ ಅಂತ ಹೇಳ್ತಿದ್ದಿಲ್ಲ. ಕಾಲೇ ಕಡಿಬೇಕು. ಪುಣ್ಯ ಆಫೀಸ್ಗಳಿಗೆ ಕಾಲು ಬಿಟ್ಟು ನಮಸ್ಕಾರ ಮಾಡೋ ಪದ್ಧತಿ ಇಲ್ಲ, ಗೊತ್ತಾನೆ. ಎಷ್ಟೇ ಸುಪೀರಿಯರ್ ಕೂಡ ನಮಸ್ಕಾರ ಮಾಡೋ ಪದ್ಧತಿ ಇಲ್ಲ, ಕಾಲು ಮುಟ್ಟಿ. ಅದು ಮಾಡ್ಮುಟ್ಟೋದು ಯಾವಾಗ? ಭಾರಿ ದೊಡ್ಡವರಿದ್ರೆ ಮಾಡ್ತಾರೆ. ಇನ್ನು ದೇವ್ರ ಪಾದ ಹಿಡಿ. ಭಾರಿ ದೊಡ್ಡವನಾದ್ರಿಂದ ಎಂದೂ ಒಂದಾಗಲಿ ಐಕ್ಯನೂ ಇಲ್ಲ, ಸಾಮ್ಯನೂ ಇಲ್ಲ. ಪ್ರವಣಂ ಕುರು ಮಾನಸ ಮೀಶ ಪದೇ ತದಲಂ ಬಹುಲೋಕ ವಿಚಿಂತನೆಯ. ಇನ್ನೂ ಅನೇಕ ಅರ್ಥಗಳಿದೆ. ಲೋಕಚಿಂತನೆ ಮಾಡಬೇಕು, ಇರಲಿಕ್ಕೆ ಆಗೋದಿಲ್ಲ ನಾವು. ಲೋಕಚಿಂತನೆ ಮಾಡದೆ ಹೋದ್ರೆ ಬರಕ್ಕೆ ಲೋಕದಲ್ಲಿ ಇದ್ಮೇಲೆ ಚಿಂತನೆ ಮಾಡಲೇಬೇಕಲ್ಲ. ಆದರೆ ಟೂ ಮಚ್ ಮಾಡಬೇಡ, ಎಷ್ಟೋ ಅಷ್ಟೇ. ಗೊತ್ತಾಯ್ತಾ? ಬಸ್ಗೆ ಹೋದ ಅದು ಕೂತ್ಕೊಳ್ಳಿ, ಬಸ್ ಎಲ್ಲಿಂದ ಬಂತು, ಯಾವ ಬಂತು, ಎಷ್ಟು ವರ್ಷ ಆಗಿದೆ ತೊಗೊಂಡಿದ್ದಾನ, ಇಲ್ಲಿ ಯಾರ್ಯಾರು ಮೊದಲು ಕೂತಿದ್ರೋ ಏನೋ, ತಲೆ ಕೂಡು ಅಷ್ಟೇ. ಮುಂದಿನ ತಲೆ ಕೆಡಿಸ್ಕೊಳ್ಳು, ಅದನ್ನೇ ಡಿಸ್ಕಸ್ ಮಾಡಬೇಡ. ಮುಂದೆ ಹೋಗೋ ಕೆಲಸ ಇದೆ, ಅದು ಯೋಚನೆ ಮಾಡು. ಇಂಟರ್ವ್ಯೂ ಹೋಗ್ತಾ ಇದ್ರೆ ಬಸ್ ಚಿತ್ರ ಹೊತ್ತು ಕೂತ್ಕೊಂಡ್ಬಿಟ್ರೆ ಫೇಲ್ ಆಗಿಬಿಡ್ತಾರೆ. ಬಿಟ್ಟುಬಿಟ್ಟು ಇಷ್ಟೇ ಇಳಿದ ಆ ಕಡೆ ಓಡೋದೆಲ್ಲ ಹೋಗ್ಬಿಡ್ತಾರೆ. ಆ ಕಡೆ ಓಡ್ ಬಂದು ಹಿಡಿದಿರ್ತಾರೆ, ಇಳಿದು ಓಡಿ ಹೋಗ್ಬಿಡ್ತಾರೆ. ಮತ್ತೆ ಯಾಕೆ? ಅವ್ನ ಪರ್ಪಸ್ ಸರ್ವ್ ಆಯ್ತು ಅಷ್ಟೇ. ಆ ಬಸ್ ಎಲ್ಲಿ ಹೋಗುತ್ತೋ ಇರೋ ಪಾಪ, ಆಕ್ಸಿಡೆಂಟ್ ಆದ್ರೆ ಏನು ಮಾಡ್ಬೇಕು? ಆಮೇಲೆ ದಾರಿ ಗೊತ್ತೇ ಡ್ರೈವರ್ ಕರೆದು ಕೇಳಿದ್ರೆ ಪಾಪ ದಾರಿ ಗೊತ್ತಾ ಇದೆ ಅಂತ ನಿನ್ಗೆ ಅವರೇ ಬೈತಾರೆ, ನೀವು ಕೆಲಸ ಹುಡುಕೊಡ್ರಿ ಅಂತ ಹೇಳ್ತಾರೆ. ಅವ್ರ ತಲೆ ಕೆಟ್ಟೋಗ್ಬಿಡ. ಟೂ ಮಚ್ ಇಸ್ ಟೂ ಬ್ಯಾಡ್. ಆಮೇಲೆ ಹಾಗೆ ಔಟ್ ಆದ, ಸುಮ್ಮನೆ ಆಗಬಾರ್ದೆ. ಗೆದ್ದ, ಎಷ್ಟರಲ್ಲಿ ಗೆದ್ದ, ಆಮೇಲೆ ಔಟ್ ಹೇಗಾದ, ಅದರಲ್ಲಿ ಕಾಂಟ್ರವರ್ಸಿ ಇತ್ತ, ಅವ್ರು ಹೀಗೆ ಹೇಳ್ತಾನಲ್ಲ, ಈ ತೊಗೊಂಡು ಅದನ್ನು ಟೋಟಲಿ ಬಿಟ್ಟರು ರೋಲಸ್ ಏನಿದೆ ಅಂದರೆ ಭಾಳ ಸೀರಿಯಸ್ ಆಗಿರ್ತಾರೆ. ಸಂಧಾನ ಹೇಗೆ ಬೇಕಾದ್ರೆ ಮಾಡ್ಬಿಡೋದು, ಬೇಕಾದ್ರೆ ತಪ್ಪದು. ಯಾವುದೋ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾವು ಹೋಗ್ತೀವಿ ಸುಮ್ಮನೆ ದಾರಿ ಸಾವಧಾನ ಬರ್ತೀವಿ, ಅಲ್ಲಿ ನೋಡ್ಕೊಂಡು ಹೋಗ್ತೀವ, ಹರಸಾರ ಹೋಗ್ತಿರ್ತೀವಿ ಅಷ್ಟೇ. ಅದು ನೋಡ್ತಾ ಹೋದ್ರೆ ಅದು ಅಪರಾಧ ಕೂಡ ಹೌದು, ಹಾಗೆ ನೋಡಬಾರ್ದು. ಮತ್ತು ನಿಮ್ಮ ಕೆಲಸ ಕೂಡ ತಪ್ಪೇ ಬಿಡುತ್ತೆ, ನೋಡೋದು ಸಾಧ್ಯ ಇಲ್ಲ. ಬಹುಲೋಕ ಚಿಂತನೆ ಮಾಡು, ಟೂ ಮಚ್ ಮಾಡಬೇಡ, ಇದು ತಾತ್ಪರ್ಯ. ಎಷ್ಟು ಬೇಕೋ ಅಷ್ಟು ಮಾಡ, ಹೆಚ್ಚು ಮಾಡಕ್ಕೆ ಹೋಗಬೇಡ. ಪ್ರಬಳ ನಮ್ಮಲ್ಲಿ ಭಾರಿ ಇರ್ತಾರೆ, ಮಡಿ ಮಾಡಕ್ಕೆ ಕೊಟ್ಬಿಟ್ಟು ಅವನು ಕೊಟ್ಟ
ಅವನೇನು ಏನಾಗಿದ್ನೋ ಏನೋ ಅಸೂತ್ಕ ಇತ್ತೋ ಇಲ್ಲೋ ಅವ್ರು ಯಾರಿಗೆ ಗೊತ್ತು, ಗೊತ್ತಾಯ್ತಲ್ಲ, ಯಾರು ಬಿಟ್ಟು ಬಂದಿದ್ನೋ ಏನೋ, ಮೈಲಿ ಆಯಿತು. ಇದೆಲ್ಲ ತೊಳಿಬೇಕಲ್ಲ. ನೋಟ್ ತೊಳೆಯೋರು ಇದ್ದಾರೆ ಗೊತ್ತಾ, ಸಂಬಳ ದಿವಸ ನೋಟ್ ತೊಳೆದು ಬಣಿ ಮಾಡಿ ಒಳಗೆ ಹಾಕ್ಬಿಡೋದು, ಗಾಡಿಗೆ ಆಡ್ಕೊಂಡು ಹೋಗೋದು. ಸೊ ಕಾಮನ್ ಸೆನ್ಸ್ ಇರೋದು. ಅದಕ್ಕೊಂದು ವರ್ಷ ನಮ್ಮ ಶಾಸ್ತ್ರ ಎಷ್ಟು ಪ್ರಾಕ್ಟಿಕಬಲ್ ಅಂದರೆ ಕಣ್ಣಿಗೆ ಕಾಣ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ, ಗೊತ್ತಾಯ್ತಾ. ಯಾವುದು ಕಣ್ಣಿಗೆ ಕಂಡಿಲ್ಲ ಆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ. ಅವ್ನು ಅದರ್ವೈಸ್ ಅವನ ಮೇಲಿಗೆ ಇಲ್ಲ ಅಂತಲೇ ತಿಳ್ಕೊಂಬಿಡು, ಗೊತ್ತಾಯ್ತಾ. ಕಂಡ್ರೆ ಮಾತ್ರ ಏನು ಮಾಡಬೇಕು, ಅದರಿಂದ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಫಸ್ಟಲ್ಲಿ ಕೂತವ್ರಿಗೆ ಬೆಳಿಗ್ಗೆ ಅಂತ ಕೇಳಲಾಗುತ್ತೆ ಅವ್ರಿಗೆ, ಹಿಡ್ಕೊಳ್ಬೇಕು ಈಗ ಎಲ್ಲರೂ ಸಂತೆಗೆ ಹೋಗೋದಿಲ್ಲ, ಹೊಡೆದು ಸಿಟ್ಟು ಬಂದರೆ ಅವ್ರು ಯಾಕೋ ಮದುವೆ ಹೋಗ್ತಿರ್ತಾರೆ ಪಾಪ, ಅವಮಾನ ಆಗಲ್ಲ ಅವನಿಗೆ, ಅಪಶಕನ ಆಗೋದಿಲ್ಲ. ಸುಮ್ಮನೆ ಕೂಡ ಎದ್ದೋಗಷ್ಟೇ. ಅಕಸ್ಮಾತ್ ಗೊತ್ತಾಯ್ತು ಅವಾಗ ಸ್ನಾನ ಮಾಡಲಿ ಬೇರೆ ದಾರಿ. ಇದೆಲ್ಲ ಬಹಳಷ್ಟು ಇದೆಲ್ಲ ಶಾಸ್ತ್ರ ಬೈತಾರೆ. ಶಾಸ್ತ್ರ ಓದಿದ್ದವ್ರು ಕೆಟ್ಟ ಮಡಿ ಮಾಡ್ತಾರೆ, ಶಾಸ್ತ್ರ ಓದಿದ್ರೆ ಕರೆಕ್ಟ್ ಮಡಿ ಮಾಡಕ್ಕೆ ಬರೋದು. ಎಷ್ಟು ಬೇಕು ನಿಮ್ಮ ಕೆಲಸ ನೋಡ್ಕೊತಿರ್ಬೇಕಷ್ಟೆ. ಸರೋವರಕ್ಕೆ ಹೋದ ಕಾಲಕ್ಕೆ ಒದ್ದೆ ಎಲ್ಲ ಕಡೆ ದೇವ ಇರುತ್ತೆ, ನೀರಾಕ್ತಕ್ಕೆ ಸಾಧ್ಯ ಇದೆ ನಿಮಗೆ, ಅದು ಶುಭ ಮಾಡ್ಕೊಬೇಡಿ, ದೋಷ ಇಲ್ಲ ಇಲ್ಲಿ. ಮಡಿ ಸುಮ್ಮನೆ ಹೋಗ್ತಿರೋದು ಅಷ್ಟೇ, ದೇವ್ರ ಧ್ಯಾನ ಮಡಿಗೆ ಹೋಗ್ತಿರ್ಬೇಕು ಹೊರತು ಟೂ ಮಚ್ ಮಾಡಬಾರ್ದು. ಮನೆಯಲ್ಲಿ ಬೇರೆ ದಾರಿ ಇಲ್ಲ, ತಂದೆ ಅದು ವ್ಯವಸ್ಥಿತ, ಅಲ್ಲಿ ನಿಮ್ಮ ಕಂಟ್ರೋಲೇ ಇಲ್ಲ ಅಲ್ಲಿ. ಮತ್ತೆ ಬಹುಲೋಕ ವಿಚಿಂತನೆಯ ಶ್ರವಣಂ ಕುರು ಮಾನಸ ಮೀಶಪದೇ. ಇನ್ನು ಲೋಕ ಶಬ್ದಕ್ಕೆ ಶಾಸ್ತ್ರ ಅಂತ ಇನ್ನೊಂದು ಅರ್ಥ. ಬಹುಲೋಕ ಅನೇಕ ಶಾಸ್ತ್ರ ಹಾಗೆ ಹೇಳ್ತಾ ತಲೆಯಾಗಿ ಕೆಡಿಸ್ಕೊತೇನೆ ನೀನೀಗ. ಹರಿಪಾದ ವಿನಮ್ರತೆಯ ವೇದವ್ಯಾಸರಿಗೆ ಅಂತ ಭಾಗವತಾರಿಗೆ ಓದಿಬಿಡು ಸಾಕು, ಸುಮ್ಮನೆ 100 ಯಾಕೆ ಓದ್ತೀಯ ಮತ್ತೆ. ಯಾರ್ಯಾರ ಮತ್ತಲ್ಲಿ ಅವ್ರು ತಕ್ಕಂತೆ ಬರೆದಿರ್ತಾರೆ ಪಾಪ ಅವರು, ಅರ್ಥ ಆಯ್ತಾ. ನಿನ್ನ ಸಬ್ಜೆಕ್ಟ್ ತಾರೆ ಓದ್ಬೇಕಂತ ನೀನೀಗ. ಹರಿಪಾದ ವಿನಮ್ರತೆಯ ಭಾಗವತಾದಿ ಗ್ರಂಥಗಳಿರ್ಬೇಕು ಹೊರತು ಬೇರೆ ಅದ. ಅದು ಯಾವುದು ಬ್ರಹ್ಮಸೂತ್ರ ತಾರತಮ್ಯ ಇದೆ, ಅದ್ರಲ್ಲಿ ಅದು ಓದ್ಕೋದು. ವಿನಮ್ರಧಿಯ ಪ್ರವಣಂ ಕುರು ಮಾನಸ ಮೀಶಪದೆ. ಪ್ರವಣಂ ಕುರು, ಇಲ್ಲಿ ಪದೇ ಶಬ್ದಕ್ಕೆ 2 ಅರ್ಥ. ಒಂದು ಪದ ಅಂದರೆ ಪಾದ, ಇನ್ನೊಂದು ಪದ ಅಂದರೆ ಗ್ರಂಥ. ಪದಗಳು ಪದ ಹಾಡುವ ಅಂತೇಳಿ ಅರ್ಥ. ಈಶ ಪದೇ, ಈಶ ಅಂದರೆ ವೇದವ್ಯಾಸ ದೇವರು ಅವ್ರು ಬರೆದಿರ್ತಾರಲ್ಲ ಅದನ್ನು ಓದು. ಸುಮ್ಮನೆ ಕಂಡೋಗ್ರದಿ ಯಾಕೆ ಓದ್ತೀಯ ನೀನೀಗ. ಅದಕ್ಕೆ ಬ್ರಹ್ಮಸೂತ್ರಕ್ಕೆ ಅಷ್ಟು ಮಹತ್ವ ಬಂತು. ಮತ್ತೆ ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪದೇ. ಅನೇಕ ಲೋಕಗಳ ಚಿಂತನೆಯನ್ನ ಇನ್ನೊಂದು ಅರ್ಥ. ಈಗ ಸತ್ಯಲೋಕ ಆ ಲೋಕ ಈ ಲೋಕ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ಹರಿಪಾದ ಸೇರಿದ್ರು ಅಂತ ಹೇಳೋದಿಲ್ಲ. ವೈಕುಂಠ ಪದ ಅಂದ್ರೆ ಸ್ಥಾನ, ದೇವರ ಸ್ಥಾನ ವೈಕುಂಠ, ಅದನ್ನು ಯೋಚನೆ ಮಾಡು. ಸುಮ್ಮನೆ ಬೇರೆ ತಿಳ್ಕೊತೇನೆ ನೀನೀಗ, ಅರ್ಥ ಆಯ್ತಾ. ಎಲ್ಲದನ್ನು ಹಿಂದೆಲ್ಲ ಊರೊಳಗೆಲ್ಲ ಹೋಗ್ತಿದ್ವು ಬಸ್ಗಳು. ಯಾವ ಒಂದೂರು ಸಿಗೋದಿಲ್ಲ, ಹೈಡ್ಲೈನ್ ಹೋಗ್ಬಿಟ್ರೆ ನೀವೀಗ ಸುಮ್ಮನೆ ಹೋಗ್ತಾ ಇರ್ತಾರೆ ಅಷ್ಟೇ. ಯಾವ ರೀತಿ ಏನು ತಲೆಗೆ ಏನು ಯೋಚನೆ ಮಾಡೋಕ್ಕಾಗಿಲ್ಲ. ನಮ್ಮ ಗುರಿ ಏನೋ ಮುಟ್ಟಿದ್ರೆ ಸಾಕು. ಇನ್ಫ್ಯಾಕ್ಟ್ ಅದು ಅವಾಯ್ಡ್ ಮಾಡಿಸೋ ಭಾರಿ ಅನುಕೂಲ, ಫಾಸ್ಟಾಗಿ ಹೋಗಕ್ಕೆ ಬರುತ್ತೆ. ಆದ್ದರಿಂದ ತಲೆಗೆಡ್ಸೋಳಕ್ಕೆ ಹೋಗಬೇಡ. ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪದೆ. ಬಹು ಲೋಕ ಗ್ರಂಥಗಳನ್ನು ಓದೋದು, ಭಾರಿ ಸೀರಿಯಸ್ ಆಗಿ ಓದೋದು, ಇವತ್ತು ಮಾಡ್ತಾ ಇರೋದು ಹಾಗೆ. ಇವತ್ತು ತರ್ಕಶಾಸ್ತ್ರ ಸಾಯೋವರೆಗೂ ಓದ್ತಾರೆ, ಮಾಡಬಾರ್ದು ಹಾಗೆಲ್ಲ. ಒಂದು ಸ್ಟೇಜ್ಗೆ ಮುಗೀತು. ಪೂರ್ವಪಕ್ಷವಾಗಿ ಓದಬೇಕೇ ಹೊರತು ಸಿದ್ಧಾಂತ ಓದಬಾರ್ದು. ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳೋದಿಲ್ಲ. ಉಪ್ಪು ಬೇಕೇ ಬೇಕು, ಹೆಚ್ಚಾದರೆ ನಾವು ಅಲ್ಲಿ ಅರ್ಥ ಆಗುತ್ತೆ. ಕೆಲವು ಸ್ವಲ್ಪ ಹೆಚ್ಚು ಕಡೆ ನಡ್ಕೊಳಕ್ಕೆ ಬರುತ್ತೆ, ಉಪ್ಪು ತಡ್ಕೊಳಕ್ಕೆ ಬರುತ್ತಾ, ಇಡೀ ಇದು ಹಾಳಾಗಿ ಹೋಗ್ಬೇಕು. ನಮ್ಮ ಸಂಸಾರ ಅಟ್ಯಾಚ್ಮೆಂಟ್ ಆಗಿ ಉಪ್ಪಿದ್ದಾಗಿರ್ಬೇಕಷ್ಟೇ. ಕಡಿಮೆ ಆದರೂ ಗೊತ್ತಾಗುತ್ತೆ, ಹೆಚ್ಚಾದರೂ ಗೊತ್ತಾಗುತ್ತೆ. ಆಪ್ಟಿಮಮ್ ಆಗಿರ್ಬೇಕು, ಹೆಚ್ಚಿಲ್ಲ ಕಮ್ಮಿ ಇಲ್ಲ. ಅದು ದೋಷ ಅಲ್ಲ, ಹೆಚ್ಚಾದ್ರೆ ದೋಷನೇ. ಮಾನಸ ಮೀಶಪದೆ. ಮಾನಸಂ ಬರೀ ಬಾಯಲ್ಲಿ ಕೇಳೋದಲ್ಲ, ಮನಸ್ಸಿರ್ಬೇಕು, ಮನನ ಮಾಡೋ ಅಂತ ಅರ್ಥ. ಪ್ರವಣಂ ಕುರು, ಪ್ರವಣಂ ಅಂದ್ರೇನು, ಇನ್ವಾಲ್ವ್ ಮಾಡ್ಕೋಂತ. ಅದು ಪೂರ್ತಿಯಾಗಿ ಇನ್ವಾಲ್ವ್ ಮಾಡ್ಕೋಬೇಕು, ಶರಣಾಗಬೇಕು. ಅದಕ್ಕೆ ಕಮಿಟೆಡ್ ಆಗಿ ಓದಬೇಕು. ಅದನ್ನು ಟೆಕ್ಸ್ಟ್ ಬುಕ್ ಓದೋದು ಬೇರೆ, ನಾವೆಲ್ಸ್ ಓದೋದು ಬೇರೆ. ನಾವೆಲ್ ಎಷ್ಟು ಓದಿದ್ರು ಪಾಸ್ ಆಗಲ್ಲ ಅವರು. ಟೆಕ್ಸ್ಟ್ ಬುಕ್ ಬುರ್ರಾಕ್ ಓದಿದ್ರು ಪಾಸ್ ಆಗಿಬಿಡ್ತಾರೆ. ಆದ್ದರಿಂದ ಟೆಕ್ಸ್ಟ್ ಬುಕ್ ಈಶಪದೆ. ಈಶಪದೆ ಅಂತ ಗುರಿ, ಸಾಧನೆ ಮತ್ತೆ ಈಶಪದನೇ. ಈಶಪದ ಹಿಡಿದರೆ ಮಾತ್ರ ಈಶಪದ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ. ಆ ರೀತಿ ಮಾಡು ಸಂದೇಶವನ್ನು, ಇದೆಲ್ಲ ಆಚಾರ್ಯ ಕೊಟ್ಟ ಸಂದೇಶ ಇದು. ತದಲಂ ಬಹುಲೋಕ ವಿಚಿಂತನೆ ಆಗಿರೋದು. ಅದನ್ನ ಆಚಾರ್ಯ ಸರ್ವಮೂಲ ಬಿಟ್ಟು ಎಲ್ಲ ಓದಿಬಿಟ್ರೆ ಏನು ಬಂತ ಅಲ್ಲಿಗೆ. ಈಗ ಪೂರ್ತಿ ಗೈಡ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಓದೋದಿಲ್ಲ. ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪದೇ. ಯತತೋಪಿ ಹರೇ ಪದ ತತ್ ಅಲಂ ಅಂದ್ರೇನು. ತದಲ ಅಲಂಗೆ ಬೇನೇಕ ಅರ್ಥಗಳು. ಮತ್ತೆ ತತ್ ಅಲಂ, ಅಲಂ ಶಬ್ದಕ್ಕೆ ಬೇಡ ಅಂತ ಒಂದು ಅರ್ಥ, ಅಷ್ಟು ಸಾಕು ಅಂತ ಇನ್ನೊಂದು ಅರ್ಥ. ಗೊತ್ತಾಯ್ತಾ. ಬಹುಲೋಕ ವಿಚಿಂತನೆಯ ಅಲಂ ಈ ರೀತಿ ಅರ್ಥ. ಬಹುಲೋಕ ಅಂದ್ರೆ ಭಾರಿ ಅನಂತ ಕಂಡಿರೋಲ್ಲ, ಅವ್ರ ಕಡೆ ಯೋಚನೆ ಮಾಡಿ, ಬೇರೆ ಕಡೆ ಯಾವ ಯೋಚನೆ ಮಾಡ್ತೀಯ. ಸಹಸ್ರಾಷ್ಟದ ಬಗ್ಗೆ ಬಿಟ್ಟುಬಿಡು, ಆ ಸಹಸ್ರಾಷ್ಟ ನೋಡು, ಅನಂತಾಷ್ಟದ ನೋಡು, 2 ಕಾಲಿನ ಬಿಟ್ಬಿಡು, ಅನಂತ ಪಾದಕ್ಕೆ ಹೋಗು. ಆ ರೀತಿ ಇನ್ನೊಂದು ಅರ್ಥ. ಬಹುಲೋಕ ವಿಚಿಂತನೆ ಅಲಂ ತಿಳ್ಕೊ, ಅಷ್ಟೇ ಅಲ್ಲ. ತಿಳ್ಕೊಂಡಾಯ್ತು. ಈಗ ಪ್ರವಣಂ ಕುರು ಮಾನಸ ಮೀಶಪದೆ ಸೀರಿಯಸ್ ಓದೋದು. ಟೆಕ್ಸ್ಟ್ ಬುಕ್ ಗೊತ್ತಾಯ್ತಲ್ಲ, ಓದ್ಬೇಕೀಗ.
ಟೆಕ್ಸ್ಟ್ ಮನೆಯಲ್ಲಿ ಬಿಟ್ಕೊಂಡ್ರೆ ಪಾಸ್ ಆಗಲ್ಲ, ಓದ್ಬೇಕು ತಾನೆ, ಓದೋಣ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದಿ ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂಹಗಮಾಶು ಲಯಂ ರಜತಿ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಮೇಶ್ಯತಿ ತತ್ಕಿಮಪಾಕ್ರಿಯತೆ. ಇಷ್ಟು ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅಷ್ಟು ಹೇಳ್ತಾರೆ. ಅದು ನಮಗೆ ಅರ್ಥ ಆಗಲ್ಲ, ಕಷ್ಟ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ಯತತೋಪಿ ಪ್ರಯತ್ನ ಮಾಡು ಸಾಕು, ಆಯ್ತಾ ನಿನಗೆ ಕೊನೆಗೆ ಬಂದ ರೆಗ್ಯುಲರ್ ಪಾಸು. ಅದೇ ಒಂದು ಡಿಸಿಪ್ಲಿನ್ ಶುರುವಾಗುತ್ತೆ. ಈ ಪ್ಲೇ ಹೋಮ್ನೆಲ್ಲ ಏನೂ ಕಲಿಸೋದಿಲ್ಲ, ಒಂದು ಡಿಸಿಪ್ಲಿನ್ ಡೆವಲಪ್ ಆಗುತ್ತೆ. ಓದೋದು ಬರೋದು ಮನೆ ಅದನ್ನು ಕಲೀಲಿಕ್ಕೆ ಅಷ್ಟು ಹೋಗ್ಬೇಕು, ಇದು ಅದೇ ಟೈಮ್ ತೊಗೊಂಡ್ಬಿಡುತ್ತೆ. ಅದಕ್ಕಾಗಿ ಯತತೋಪಿ ಹರೇ ಪದ ಸಂಸ್ಮರಣೆ, ಆ ಪ್ರಯತ್ನಕ್ಕೂ ಬೆಲೆ ಇದೆ. ಕೆಲವು ಕೋರ್ಸ್ಗಳು ಕಂಪ್ಲೀಟ್ ಮಾಡಿ CA ಕೆಲವು ಕಂಪ್ಲೀಟ್ ಮಾಡಿರೋದಿಲ್ಲ, ಅಷ್ಟಕ್ಕೆ ಒಂದು ಬೆಲೆ ಇದೆ. ಸೈನಲ್ಲಿ ಮಾಡೋವರೆಗೂ ಕೆಲಸ ಮಾಡ್ಬೋದು, ಇವರು ಅಲ್ಲಿ ಮಾಡಿಸ್ಬೋದು ಅಷ್ಟೆ, ಗೊತ್ತಾಯ್ತಾ? ಆ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು ಭಾರಿ ಫಲ ಇದೆ. ಇದಕ್ಕೇನೆ ಗೀತಾ ತಾತ್ಪರ್ಯಗಳು ಹೇಳ್ತಾರೆ, ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ನೀವು ಅಲ್ಲ ಪ್ರಯತ್ನ ಅಲ್ಲ, ಶುರು ಮಾಡ್ತೀನಿ ಅನ್ಕೊಂಬಿಡು, ಆಯ್ತಾ? ಅಷ್ಟಕ್ಕೆ ಚೇಂಜ್ ಆಗಿಬಿಡ, ಅಷ್ಟಕ್ಕೆ ಫಲ ಸಿಗ್ಬಿಡೋದು. ಒಂದು ಸೀಟ್ ಸಿಕ್ತು ಆಗಲೇ ಡಿಮ್ಯಾಂಡ್ ಶುರು ಆಗಲೇ ಅವನಿಗೆ. ಒಳ್ಳೆ ಕೋರ್ಸ್ ಸೀಟ್ ಸಿಕ್ಕರೆ ಮುಂದೆ ಏನೇನಾಗುತ್ತೆ ಯೋಚನೆ ಮಾಡಿಬಿಡ್ತಾರೆ ಆಗಲೇ. ಇನ್ನು ಅಡ್ಮಿಷನ್ ಆಗಿದೆ, ಅಡ್ವಾನ್ಸ್ ಆಗಿದೆ ಅಷ್ಟೇ, ಅಡ್ಮಿಷನ್ ಆಗಿಲ್ಲ ಅವರು, ಅಷ್ಟಕ್ಕೆ ಒಂದು ಡಿಮ್ಯಾಂಡ್ ಶುರುವಾಯಿತು. ಮುಂದೆಲ್ಲ ಸಡಿತಾ ಹೋಗುತ್ತೆ. ಹಾಗೆ ತಮಾಷೆ ಮಾಡ್ತಿರ್ತಾರೆ ಬೆಳಗ್ಗೆ, ನೋಡಪ್ಪ ಡಾಕ್ಟ್ರ್ ಇವನಾಗ್ಲೇ ಇನ್ನು ಓದೇ ಇಲ್ಲ ಅವರು, ಡಾಕ್ಟ್ರ್ ಇವನು ಆ ಥರ ಶುರು ಮಾಡ್ತಾರೆ. ಏನು 5 ವರ್ಷ ತಾನೇ ಆಗಿಬಿಡುತ್ತೆ ಬೇಗ, ಆ ಥರ ಯೋಚನೆ ಮಾಡ್ತಾರೆ. ಆದ್ದರಿಂದ ಬಿಟ್ಟುಬಿಡು. ಮತ್ತೆ ಹೇಳ್ತಾರೆ, ಎಷ್ಟು ಪಾಪ ಪರಿಹಾರ ಆಗುತ್ತೆ ಗೊತ್ತಾ ನಿಮಗೆ? ಪದ ಸಂಸ್ಮರಣೆ ನೋಡಿ, ಪದ ಸಂಸ್ಮರಣೆ. ಪದ ಅಂದರೆ ದೇವ್ರ ಪಾದ ಚಿಂತನೆ, ದೇವ್ರ ಪದ ಓದಿ ಜ್ಞಾಪಕ ಮಾಡ್ಕೊಳ್ಳೋಕೆ ಎಫರ್ಟ್ ಹಾಕಿ. ಮೊದಲು ಬರೋದಿಲ್ಲ, ಅವ್ರು ಬರೋಕ್ಕೆ ಶುರು ಆಗುತ್ತೆ, ಓವರ್ನೈಟ್ ಬರೋದಿಲ್ಲ, ಆಮೇಲೆ ಪದನೇ ಬರುತ್ತೆ, ಆಯ್ತಾ? ಪದ ಸಂಸ್ಮರಣೆ. ಯತತೋಪಿ ಹರೇ ಪದ ಸಂಸ್ಮರಣೆ ಕೆಲವು ಇರ್ತಾರೆ, ಗೊತ್ತು ಸಿಗ್ತಾ ಇಲ್ಲ ಅಂತಾರೆ, ಸ್ವಲ್ಪ ಯೋಚನೆ ಮಾಡಿ ಅಂತಾರೆ. ಹಾಂ ಗೊತ್ತು ಸಿಕ್ತು ಅಂತ ಹೇಳ್ತಾರೆ. ಹಾಗೆ ಸ್ವಲ್ಪ ಯೋಚನೆ ಮಾಡಿ, ದೇವ್ರ ಶಾಸ್ತ್ರಪರ ಯೋಚನೆ ಮಾಡ್ತಾ ಹೋಗಿ ಉತ್ತರ ಸಿಗುತ್ತೆ. ಪದ ಸಂಸ್ಮರಣೆ ಸಕಲಂ ಹೆಗಮಾಶುಲಯಂ ರಜತಿ. ಎಲ್ಲವೂ ಸ್ವಲ್ಪ ಪಾಪ ಹೋಗೋದಿಲ್ಲ, ಬರೀ ಪ್ರಯತ್ನ ಮಾಡ್ಲಿಕ್ಕಾಗ್ಲೇ ಎಷ್ಟು ಪಾಪ ಹೋಗೋದು, ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಕರೆಕ್ಟ್. ಅದು ಸುಮ್ಮನೆ ಹೇಳಬೇಕು ಅಂತ ಹೇಳಿದ್ದಲ್ಲ. ಅವನು ಓಡ್ತಾ ಇದ್ದವನೊಬ್ಬನು ಕಳ್ಳ ಅಡ್ಸ್ಕೊಂಡ್ ಬರ್ತಾ ಇದ್ದಾನೆ, ಅವನು ಓಡ್ತಿದ್ದಾನೆ, ಕಳ್ಳ ಜೋರಾಗೆ ಬರ್ತಿದ್ದಾನೆ. ಅವ್ನು ಓಡ್ತಾ ಡೈರೆಕ್ಟ್ ಚೇಂಜ್ ಮಾಡ್ದ, ಕಳ್ಳ ತಕ್ಷಣ ನಿಂತು ಬಿಡ್ತಾನೆ, ಗೊತ್ತಾಯ್ತು? ಯಾಕೆಂದ್ರೆ ಅವ್ನು ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಾ ಇದ್ದಾನೆ. ಯಾರು ಮುಂದಿರೋನು, ಇವ್ನು ಬೇರೆ ಕಡೆ ಓಡ್ತಾರೆ. ಯಾಕೆಂದ್ರೆ ಅಲ್ಲಿ 100 ಕಳ್ಳರಿದ್ರು ಕೂಡ ಅವ್ರು ಬರೋದಿಲ್ಲ, ಯಾಕೆ? ಅವ್ನ ದಾರಿ ಅಲ್ಲಿದೆ, ಆ ಕಡೆಗಿದೆ. ಆದ್ರಿಂದ ನಾವು ಹೋಗಬಾರ್ದು. ಯತತೋಪಿ ಇನ್ನು ಹೋಗಿಲ್ಲ, ಅವ್ನು ಪೊಲೀಸ ಇದ್ದಾನೋ ಇಲ್ಲೋ ಬಾದ್ ಯಾವುದೋ ಇಲ್ಲ, ಆ ದಿಕ್ಕಿಗೆ ಹೋದ ಅಂದ್ರೆ ಇವರು ನಾವು ಅನ್ಸೇಫ್ ಅಂತ ಗೊತ್ತಾಗುತ್ತೆ, ಸಿಕ್ಕಾಕೊಂಡ್ಬಿಡ್ತೀವಿ. ದೇವ್ರು ಹಿಡಿಲಕ್ಕೆ ಹೊರಟ ಅಂದ್ರೆ ಏನಾಯ್ತು ಅವನೀಗ? ಈಗ ಬೆಳಕಿನಲ್ಲಿ ತಿರುಗಿದ ತಕ್ಷಣ ಕತ್ತ ಕಾಣಿಸೋದೇ ಇಲ್ಲ. ಈ ಕಡೆ ನೋಡ್ತಿದ್ದೆ, ಆ ಕಡೆ ನೋಡಿದ್ರೆ ಬೆಳಕೆ ಕಾಣಿಸೋದಿಲ್ಲ. ಸ್ವಲ್ಪ ಹಿಂದಕ್ಕೆ ತಿರುಗಿಬಿಟ್ರೆ ಏನಾಗುತ್ತೆ? ಬೆಳಕು ನಮ್ಮನ್ನೆಲ್ಲ ಕೂಡ ಕಾಣೋದಿಲ್ಲ. ಆ ರೀತಿಯಾಗಿ ಅದನ್ನು ಆಚಾರ್ಯ ಹೇಳೋ ಮಾತಿನಲ್ಲಿ ಕಡಕಡಿ ಏನೋ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ಪ್ರಾಕ್ಟಿಕಲಿ ಹಾಗಾಗುತ್ತೆ. ತದಲಂ ಬಹುಲೋಕ ವಿಚಿಂತನೆ ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹೆಗಮಾಶು ಲಯಂ ರಜತಿ. ಎಷ್ಟು ಒತ್ತು ಕೊಡ್ತಾರೆ ಗೊತ್ತಾ? ಆಘ ಹೋಗುತ್ತೆ, ಪಾಪ ಹೋಗುತ್ತೆ. ಎಷ್ಟು ಪಾಪ ಹೋಗುತ್ತೆ? ಸಕಲ ಪಾಪ ಹೋಗುತ್ತೆ. ಎಷ್ಟು ಹೋಗುತ್ತೆ? ಲಯಂ ನಾಶ ಆಗಿಬಿಡುತ್ತೆ, ಗೊತ್ತಾಯ್ತಾ? ಮತ್ತೆ ಬಂದರೆ ಬರೋದೇ ಇಲ್ಲ. 3 ಪದ ಹೇಳ್ತಾರೆ. ಪ್ರಯತ್ನ ಮಾಡ್ತಿರ್ಲಿಕ್ಕೆ ಎಷ್ಟು ಫಲ ಇದೆ. ತಾವೇನಂತೆ ಅಷ್ಟಕ್ಕೆ ನಿಲ್ಲಿಸ್ಬಿಟ್ರೆ ಸಾಕಾಗಲ್ಲ ಅಂತೇಳಿ ಇಲ್ಲ, ಮುಂದೆ ಹೋಗದೆ ಹೋದ್ರೆ ಪ್ರಯತ್ನ ಅಂತ ಕರೆಯೋದಿಲ್ಲ. ಪ್ರಯತ್ನ ಅಂದ್ರೆ ಅರ್ಥ ಏನದಕ್ಕೆ? ಪ್ರಾಪರ್ ಎಫರ್ಟ್ಸ್ ಟುವರ್ಡ್ಸ್ ದಿ ಗೋಲ್. ಪ್ರಾಪರ್ ಎಫರ್ಟ್, ಯಾವುದೇ ಎಕ್ಸರ್ಸೈಸ್ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಅದಲ್ಲ, ರಿಲೆವೆಂಟ್ ಎಫರ್ಟ್ ಹಾಕ್ಬೇಕು, ರಿಲೆವೆಂಟ್ ಎಫರ್ಟ್ ಹಾಕ್ಬೇಕು, ಬೇರೆ ಅಲ್ಲ. ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹೆಗಮಾಶುಲಯಂ ರಜತಿ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಮೇಶ್ಯತಿ ತತ್ಕಿಮಪಾಕ್ರಿಯತೆ. ನೀವು ಸ್ಮರಣೆ ಮಾಡಿಬಿಟ್ರೆ ಏನಾಗುತ್ತೆ? ಅದು ನಾಳೆ ಏನು ಹೇಳ್ತಾರೆ ನೋಡಿ. ಸ್ಮರಣೆ ಮಾಡಿದ್ರೆ ಏನಾಗುತ್ತೆ? ಸ್ಮರಣೆ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ? ಸ್ಮರಣೆನೇ ಮಾಡಿಬಿಟ್ರೆ ಅದು ನಾಳೆ ದ್ವಾದಶೋತ್ತ ಏನೋ ತಿಳ್ಕೊಂಡ್ಬಿಟ್ಟಿರ್ತಾರೆ.